ಆವತ್ತಿನ ಸಿನಿಮಾಗಳಲ್ಲಿ ಏನು ಸಂದೇಶ ಇತ್ತು ಸಿನಿಮಾದಲ್ಲಿ ಅಂದಾಗ, ನಾನೊಬ್ಬ ಒಳ್ಳೆ ವ್ಯಕ್ತಿ ಆಗಬೇಕು, ಒಬ್ಬ ಒಳ್ಳೆ ಕುಟುಂಬಸ್ಥ ಆಗಬೇಕು, ಒಬ್ಬ ಒಳ್ಳೆ ಗಂಡ ಆಗಬೇಕು, ಒಬ್ಬ ಒಳ್ಳೆ ತಂದೆ ಆಗಬೇಕು ಅನ್ನೋ ಸಂದೇಶ ಈ ಫಿಲಮಲ್ಲಿ ಇದೆಯಪ್ಪ ಅಂತ ನಮ್ಗೆ ಅನಿಸ್ತಾ ಇತ್ತು. ಆದರೆ ಇವತ್ತು ಯಾವ್ದಾದ್ರು ಒಬ್ಬರು ಫಿಲಮ್ ಡೈರೆಕ್ಟ್ ಮಾಡಿದಾಗ ಏನು ಸಂದೇಶ ಕೊಟ್ಟರೆ, ನಾನು ಸಂದೇಶ ಕೊಡೋದಕ್ಕೆ ಮಾಡಲಿಲ್ಲ, ಎಂಟರ್ಟೈನ್ಮೆಂಟ್ಗೋಸ್ಕರ ನಾನು ಮಾಡಿದೆ ಅಂತ ಹೇಳ್ತಾರೆ. ಇದು ಏನು ಅನ್ಸುತ್ತೆ ನಿಮಗೆ? ವ್ಯಾಖ್ಯಾನಗಳು ಬದಲಾಗಬೇಕು. ದೇಶ ಮೊದಲು, ದೇಶವಿದ್ದಲ್ಲಿ ಮಾತ್ರವೇ ನಾನು ಅನ್ನೋ ಪ್ರಜ್ಞೆ ಇರದೆ ಹೋದಾಗ ಇಂಥ ಕೆಲಸಗಳು ಹೆಚ್ಚಾಗುತ್ತವೆ. ತುಂಬ ದಾಯಿತ್ವ ಇಟ್ಟುಕೊಂಡು ನಾವು ಯಾವುದೇ ಜವಾಬ್ದಾರಿಯನ್ನು ಅಥವಾ ಯಾವುದೇ ಮಾಧ್ಯಮವನ್ನು ನಿಭಾಯಿಸಿದಾಗ ಸಹಜವಾಗಿ ಅದಕ್ಕೊಂದು ಶ್ರೇಯ ಪ್ರಾಪ್ತಿಯಾಗುತ್ತೆ, ಅದಕ್ಕೊಂದು ಪ್ರಭೆ ಸಿಕ್ಕುತ್ತೆ. ಪ್ರತಿಭೆ ಇದ್ದರೆ ಸಾಕಾಗಲ್ಲ, ಪ್ರಭಾವಲಯವನ್ನು ಸೃಷ್ಟಿ ಮಾಡ್ಕೊಳ್ಬೇಕಾಗತ್ತೆ ನಾವು. ಈ ಪ್ರಭೆ ಎಂಥದ್ದು ಅಂದರೆ ಅದು ದಟ್ಟವಾಗಿರಬೇಕು, ದಿಟ್ಟವಾಗಿರಬೇಕು. ದೇಶ ಮೊದಲು ಅನ್ನೋ ಸಂದೇಶವನ್ನು ಬಿಟ್ಟು ಸಂದೇಶದಲ್ಲಿಯೂ ದೇಶ ಇದೆ. ಯಾವುದೋ ಆಂಗ್ಲದ ಕನ್ನಡ ದೇಶ ಅಲ್ಲ, ಅದು ಕನ್ನಡದ ದೇಶ ಆಂಗ್ಲದ ಸೇರಿಸಿದಾಗ ಅದಕ್ಕೆ ಸಂದೇಶ ಆಗಿಬಿಡುತ್ತೆ. ಆ ಸಂದೇಶಕ್ಕಾಗಿ ಆಡುತ್ತದಲ್ಲ. ಮತ್ತು ನಾವು ಯಾವುದನ್ನು ಮನೋರಂಜನೆ ಅಂತ ಹೇಳ್ತಿದ್ದೀವಿ, ಆ ಮನೋರಂಜನೆ ವ್ಯಾಖ್ಯಾನಗಳು ಬದಲಾಗಬೇಕು. ಹೊಡೆಯೋದು, ಕಚ್ಚೋದು, ಕೊಲ್ಲೋದು ಇವುಗಳು ನಮಗೆ ಮನೋರಂಜನೆಯೇ ಅನ್ನೋ ಒಂದು ಪ್ರಜ್ಞೆ ನಮ್ಮಲ್ಲಿ ಉದಿಸಬೇಕು. ಅದಕ್ಕೆ ಒಳ ಎಚ್ಚರ ಅಂತ ಕರೆಯುವಂಥದ್ದು. ಹಿರಿಯರು ಆ ಒಳ ಎಚ್ಚರವನ್ನು ಇರಿಸಿಕೊಂಡು ಕೆಲಸ ಮಾಡಿದ್ರಾದ್ದರಿಂದ ಆ ಎಲ್ಲ ಚಿತ್ರಗಳನ್ನು ಎಷ್ಟೋ ಜನರು ನಾಡು ಬಿಟ್ಟು, ಅಂದರೆ ಪಟ್ಟಣ ಬಿಟ್ಟು ಮರಳಿ ಹಳ್ಳಿಗಳಿಗೆ ಹೋಗಿ ವ್ಯವಸಾಯ ಮಾಡಿದ್ರು. ಇವೆಲ್ಲವೂ ಈಗ ಯಾಕೆ ನಾವು ಅಂದ್ಕೊಳ್ತಿದ್ದೇವೆ, ಮುಂದೆ ಇದು ಯಾಕೆ ಆಗ್ತಾ ಇಲ್ಲ? ಯಾಕೆಂದರೆ ಕುತ್ತಿಗೆ ಕೊಯ್ಯುವುದನ್ನೇ ಮನೋರಂಜನೆ ಯೋಚನೆ ಮಾಡಿಕೊಂಡು ಅದನ್ನು 4-5 ಆವೃತ್ತಿಗಳಲ್ಲಿ ಅದನ್ನು ಬಿತ್ತು ಕೆಲಸ ಮಾಡ್ತಾ ಇದ್ದೇವೆ. ಯಾರೋ ಒಬ್ಬರು ಹಂತಕರು ಕುತ್ತಿಗೆ ಕೊಯ್ತಿದ್ರು ಅನ್ನೋ ಕಾರಣ ಹಂತಕರೇ ನಮಗೆ ಪ್ರಧಾನವಾಗಿ ಅವರೇ ನಾಯಕ ನಟರಾಗ್ತಿದ್ದಾರೆ. ಅಂದರೆ ಕಥಾ ವಸ್ತುವೇ ಹಂತಕರಾದರೆ ಸಹಜವಾಗಿ ಸಮಾಜ ಎತ್ತ ಸಾಗಿತ್ತು ಅಲ್ವೇ? ಸಮಾಜ ಕೊಂಡೊಯ್ಯಬೇಕಾದಂಥ ಜವಾಬ್ದಾರಿಯನ್ನು, ಸಮಾಜವನ್ನು ಎತ್ತ ಮುನ್ನಡೆಸಬೇಕು ಅನ್ನೋ ಜವಾಬ್ದಾರಿಯನ್ನು ಮಾಧ್ಯಮಗಳು ಅಥವಾ ಮಾಧ್ಯಮದ ಧುರೀಣರು ಅಧ್ವರ್ಯರು ಇಟ್ಟುಕೊಂಡಾಗ ಮಾತ್ರವೇ ಅದು ಸಾಧಿತವಾದೀತು. ಇಲ್ಲವಾದಲ್ಲಿ ಈಗೇನು ನಾವು ಸ್ಥಿತ್ಯಂತರ ಕಾಣ್ತಿದ್ದೇವೆ, ಇದಿನ್ನೂ ದೊಡ್ಡ ದೊಡ್ಡ ಪಲ್ಲಟಗಳಿಗೆ ಕಾರಣವಾಗುತ್ತೆ. ಅಷ್ಟಲ್ಲದೆ ದೊಡ್ಡ ಸಾಮಾಜಿಕ ವಿಪ್ಲವಕ್ಕೆ ಇದು ಕಾರಣವಾಗುತ್ತೆ.